ನಮಸ್ಕಾರ ವೀಕ್ಷಕರೇ, ಮುಂಜಾನೆಯ ಶುಭಕಾಮನೆಯೊಂದಿಗೆ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ. ಮನಸ್ಸೇ ಮುಖದ ಕನ್ನಡಿ ಅಂತ ಹೇಳ್ತಾರೆ. ಅದಕ್ಕೆ ಮನಸ್ಸು ಒಂದು ಮಂದಿರವಿದ್ದಂತೆ. ಅದರೊಳಗೆ ಒಳ್ಳೆಯ ವಿಚಾರಗಳನ್ನ ಇಟ್ಟು ನಾವು ಯಾವತ್ತು ಮಾತುಗಳನ್ನ ಆಡಬೇಕು, ನಡ್ಕೋಬೇಕು ಅಂತ ಹೇಳ್ತಾ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣವಾ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿ ಅವರು. ನಮಸ್ಕಾರ ಗುರುಜಿ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ ಗುರುಜಿ. ಹಾಗೆ ಇವತ್ತು ಬುಧವಾರ, ಯಾವ ವಿಶೇಷ ಮಾಹಿತಿ ನಮ್ಗಾಗಿ ಕಾದಿದೆ, ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಪ್ರತಿಯೊಬ್ಬ ಮನುಷ್ಯನಿಗೆ ಜೀವನದಲ್ಲಿ ಏನಾದರೂ ಒಂದು ಆಸೆ ಇರುತ್ತೆ. ಆ ಆಸೆಯನ್ನು ಪೂರೈಸ್ಕೊಳ್ಳೋಕ್ಕೆ ಮುಂದುವರಿತಾ ಹೋಗ್ತಾನೆ. ಮುಂದುವರಿಬೇಕಾದ ಆಸೆಯಲ್ಲಿ ಜೀವನದಲ್ಲಿ ಒಂದೊಂದು ಘಟ್ಟ ಬರ್ತಾ ಹೋಗುತ್ತೆ. ಅದರಲ್ಲಿ ಒಳ್ಳೆಯ ಘಟ್ಟಗಳು, ಕೆಟ್ಟ ಘಟ್ಟಗಳು, ಯಾವುದೇ ಕಾರಣಕ್ಕೂ ಯಾವುದೋ ಒಂದು ಶತ್ರುಗಳು, ಧ್ವಂಸಕಾರಕವಾಗಿರ್ತಕ್ಕಂಥ ವಿಚಾರ. ಎಷ್ಟೋ ಜನಕ್ಕೆ ವಿಚಾರ ವಿಮರ್ಶೆ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡ್ತಕ್ಕಂಥ ಅವಕಾಶ. ಹೀಗೆ ನಾನಾ ರೂಪದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾದ ಸಹಕಾರ ಸಹಯೋಗ ಭಗವಂತ ಕೊಡ್ತಾನೆ, ಪ್ರಕೃತಿ ಕೊಡ್ತಾರೆ, ಸ್ನೇಹಿತರು ಕೊಡ್ತಾರೆ, ಮುಖ್ಯಸ್ಥರಾಗಿರ್ತಕ್ಕಂಥ ಕೊಡ್ತಾರೆ, ಬಂಧು ಬಾಂಧವ್ಯರು ಕೊಡ್ತಾರೆ. ಹೀಗೆ ಕೊಡ್ತಾ ಹೋಗ್ತಕ್ಕಂಥ ಈ ವಿಚಾರದಲ್ಲಿ ಪ್ರತಿಯೊಬ್ಬ ಮನುಷ್ಯ ಸಾಗಬೇಕು. ಯಾವುದಾದ್ರೂ ಒಂದು ಕಾರಣಕ್ಕೆ ಹೊಟ್ಟೆ ಕಿಚ್ಚು ಶುರುವಾಯಿತು ಅಂದಾಗ ಆ ಹೊಟ್ಟೆ ಕಿಚ್ಚಿನಿಂದ ಎಷ್ಟೋ ಜನ ಕೆಳಗಡೆ ಇಳಿಸೋಣವ ಮೇಲ್ಗಡೆ ಬೀಳಿಸೋಣವ ಅನ್ನೋದು ಕಾಯ್ತಿರ್ತಾರೆ. ಈ ರೀತಿ ಪ್ರತಿಯೊಬ್ಬನಿಗೂ ಒಂದಲ್ಲ ಒಂದು ಕಷ್ಟಗಳು. ನನಗೆ 108 ಕಷ್ಟಗಳು. ಎಷ್ಟೇ ದೇವರ ಪೂಜೆ ಪುನಸ್ಕಾರಗಳು ಮಾಡಿದ್ರೂ ಕರ್ಮ ಅನ್ನೋದೊಂದು ಇರುತ್ತೆ ನೋಡಿ. ಆದ್ದರಿಂದ ಆ ಕರ್ಮದಲ್ಲಿ ನಿಮಗೆ ಗೊತ್ತಾಗುವಂಥ ಕಷ್ಟಗಳು, ನನಗೆ ಗೊತ್ತಾಗದೇ ಇರುವಂಥ ಕಷ್ಟಗಳು, ಹೇಳ್ಕೊಳಕ್ಕಾಗದೇ ಇರುವಂಥ ಕಷ್ಟಗಳು. ಹಾಗೆ ಇತಿಹಾಸದಲ್ಲಿ ಪ್ರತಿಯೊಬ್ಬನಿಗೂ ಒಂದು ಪುಟ ಅಂತ ಬರೆದಿರ್ತಾನೆ. ಆ ಪುಟ ಓಹೋ ಇವತ್ತಿಗೆ ಲಾಸ್ಟು, ಇವತ್ತಿಗೆ ಮುಂದೆ, ಇವತ್ತಿಗೆ ಕೊನೆ ಅನ್ನೋ ರೀತಿಯಾಗಿರುತ್ತೆ. ಪ್ರತಿಯೊಬ್ಬರಿಗೂ ಒಂದೊಂದು ರೀತಿಯಲ್ಲಿ ಒಂದು ಫುಲ್ ಸ್ಟಾಪ್, ಒಂದು ಕಾಮ, ಒಂದು ಕ್ವಶನ್ ಮಾರ್ಕ್, ಒಂದು ಎಕ್ಸ್ಕ್ಲೇಮರಿ ಮಾರ್ಕ್. ಹಾಗೆ ಆ ಹೋಗ್ತಾ ಇದ್ದ ಸಮಯದಲ್ಲಿ ಯಾವತ್ತಾದರೂ ಒಬ್ಬ ಮನುಷ್ಯನಿಗೆ ಬೇಕು ಬೇಡಗಳನ್ನು ಅವನೇ ಚರ್ಚೆ ಮಾಡ್ಬೋದಾ ಬೇಡವಾ ಅನ್ನೋ ರೀತಿ ಆಗ್ಬಿಡುತ್ತೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬನಿಗೂ ನಿಮ್ಮಲ್ಲಿ ನಾನು ಜಗತ್ತನ್ನು ಹೀಗೇ ಇರಬೇಕು, ಹೀಗಾಗಬೇಕು ಅನ್ನೋದು ದೇವರಿಚ್ಛೆ ಅಂತ ಹೊಂದಿರುತ್ತೆ. ಯಾಕೆಂದರೆ ಅವನು ಸೃಷ್ಟಿ ಮಾಡಿರೋ ನಿಯಮ. ಆ ನಿಯಮಗಳನ್ನ ಉಲ್ಲಂಘಿಸಿದವ್ರಿಗೆ ಏನು ಮಾಡ್ತೀವಿ? ದುಷ್ಟ ಸಂಹಾರಕ್ಕೆ, ಶಿಷ್ಟ ಸಂರಕ್ಷಣೆಗೆ ನಾವು ಒಳಗಾಗಬೇಕು. ಅದರಲ್ಲಿ ಪ್ರತಿಯೊಬ್ಬರ ಮುಖಾಂತರವೂ ಭಗವಂತ ಬರ್ತಾನ, ಯಾರ್ದಾದ್ರೂ ಮುಖಾಂತರ ಮಾತ್ರ ಮಾಡಿಸ್ತಾನೆ ಹೊರತು ಅವನೇ ಸ್ವತಃ ಇಳಿದು ಬರೋಕ್ಕಾಗಲ್ಲ. ಯಾಕೆಂದರೆ ಒಂದು ದೇವರು ಅಕ್ಷಿ ಅಂದರೆ ಸಾಕು, ಇಡೀ ಜಗತ್ತು ಅಲ್ಲೋಲ ಕಲ್ಲೋಲವಾಗುತ್ತೆ. ಅಂಥದ್ರಲ್ಲಿ ಇವತ್ತಿನ ದಿವಸ ಆಗಿರ್ತಕ್ಕಂಥ ಅನಾಹುತಗಳು ನೀವೆಲ್ಲ ನೋಡಿದ್ದೀರ. ಪ್ರತಿಯೊಬ್ಬರು ವೀಕ್ಷಣೆಯಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ಇದ್ದೀರ. ಎಷ್ಟೋ ಜನ ಚರ್ಚೆನ ಒಳಗಾಗಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಂಡಿದ್ದೇವೆ. ಆದರೆ ಯಾರಿಗೂ ಮುಂದೆ ಆಗತಕ್ಕಂಥ ಅನಾಹುತಗಳನ್ನ ಇದುವರ ತನಕ ನಾ ಭೂತೋ ನಾ ಭವಿಷ್ಯತಿ ಯಾವನಾದರೂ ಬಾಯ್ಬಿಟ್ಟು ಹೇಳ್ತಾನೆ? ಹೇಳಲ್ಲ. ಯಾಕೆಂದರೆ ಅವನಲ್ಲೇ ಆ ಕಾನ್ಫಿಡೆನ್ಸ್ ಇರಲ್ಲ, ಅವನಲ್ಲೇ ಆ ವಿಲ್ ಪವರ್ ಇರಲ್ಲ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿದಾಗೆ ವೇರ್ ದೆರ್ ಇಸ್ ಅ ವಿಲ್ ದೆರ್ ಇಸ್ ಅ ವೇ ಅಂತ. ನನ್ನಲ್ಲಿ ಆ ವಿಲ್ ಪವರ್ ಇರತಕ್ಕಂಥ ವಿಚಾರ, ನನ್ನಲ್ಲಿ ಸ್ವತಃ ಕಾನ್ಫಿಡೆನ್ಸ್ ಇರತಕ್ಕಂಥ ವಿಚಾರ. ಯಾಕೆಂದರೆ ದೈವ ನಂಬಿಕೆ ಅಪಾರವಾಗಿದೆ. ಯಾವತ್ತಾದರೂ ಒಂದು ವಿಚಾರವನ್ನು ನಾನು ಹೇಳಿದಾಗ ಅಯ್ಯೋ ಇದು ಹಾಗಾಗತ್ತಾ, ಗ್ಯಾರಂಟಿನಾ ಅನ್ನೋದನ್ನ ನಾನು ಯಾವತ್ತಾದರೂ ಮೆಲುಕು ಹಾಕ್ಕೊಂಡ್ರೆ ಆವತ್ತು ಜಗನ್ಮಾತೆ ಜಾಡ್ಸಿ ಓದಿತಾಳೆ. ಯಾಕೆಂದರೆ ನೀನು ಹೇಳೋದಲ್ವೋ ಜಗತ್ತು ಹೀಗೆ ನಡಿಬೇಕು ಅನ್ನೋದು ನನ್ನಿಚ್ಛೆ ಅಂತ ಅವಳು ಇಷ್ಟಾನುಸಾರವಾಗಿ ಹೇಳ್ತಾಳೆ. ಓಹೋ ಹಂಗಾದ್ರೆ ಬಿಡು, ಯೋಚನೆ ಇಲ್ಲ, ನೀನು ಇಷ್ಟೊಂದು ಗ್ಯಾರಂಟಿ ಕೊಟ್ಟ ಮೇಲೆ ಜಗನ್ಮಾತೆ ನಾನು ಹೇಳ್ತಾ ಹೋಗ್ತೀನಿ, ನೀನು ನಡ್ಸ್ಕೊಂಡು ಹೋಗು ಅಂತೀವಿ. ಹೌದಾ? ಆ ಕಾನ್ಫಿಡೆನ್ಸ್ ನಿಮಗೆ ದೇವರಲ್ಲಿ ಬೇಕು. ಇಂಥ ಒಂದು ದೈವ ನಂಬಿಕೆ, ದೈವ ಶಕ್ತಿ ನಿಮ್ಮಲ್ಲಿದ್ದರೆ ಖಂಡಿತವಾಗ್ಲೂ ಹೇಳ್ತಕ್ಕಂಥ ವಿಚಾರಗಳು ನಡೀತಾ ಹೋಗುತ್ತೆ. ಇದೇ ವಾಕ್ ಶುದ್ಧಿ ಅನ್ನೋದು, ವಾಕ್ ದೇವತಾ ಪರಿಹಾರ ಅನ್ನೋದು. ಈ ರೀತಿಯಾಗಿ ಇವತ್ತಿನ ದಿವಸ ಆ ಚತುರಾಂಶದಲ್ಲಿ ನಾವು ಬಂದಾಗಲೂ ನಿನ್ನೆ ಗಣಪತಿ ವಿಚಾರ ಹೇಳಿದ್ವಿ. ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಿಶೇಷವಾದ ಗಣಪತಿ ಪೂಜೆ ಅಂತ ಹೇಳಿದ್ವಿ, ಎಲ್ಲರೂ ಮಾಡ್ಕೊಂಡಿರ್ತೀರ. ಆ ಗಣಪತಿ ಪೂಜೆ ನಂತರ ಸೃಷ್ಟಿ ಸಂರಕ್ಷಣೆ ಮಾಡ್ತಕ್ಕಂಥ ಜಗನ್ಮಾತೆ ಆದಿಶಕ್ತಿಯ ಮೂಲವಾಗಿರ್ತಕ್ಕಂಥವಳನ್ನ ಸ್ಮರಣೆ ಮಾಡ್ಕೋಬೇಕು. ಇವತ್ತು ಆ ಪಂಚಮಿ ಚತುರ್ದಶಿ ಎಲ್ಲವೂ ಒಂದು ಸೇರಿದಾಗ ನಾಳೆ ಸೃಷ್ಟಿ ಬರೋಕ್ಕೆ ಮೊದಲು, ಅಂದರೆ ಚತುರ್ದಶಿ ಮೇಲೆ ಪಂಚಮಿ, ಪಂಚಮಿ ಮೇಲೆ ಸೃಷ್ಟಿ, ಹೀಗೆ ಬಂದಾಗ ಅಂದರೆ ಮೂರೂ ರೀತಿಯಾಗಿ ಚತುರ್ದಶಿ, ಪಂಚಮಿ, ಸೃಷ್ಟಿ ಮೂರು ಉಪರಿಯಾಗಿ ಬಂದುಬಿಟ್ಟರೆ ಜಗತ್ತಿನ ಸಂರಕ್ಷಣೆ ಮಾಡ್ತಕ್ಕಂಥ ದಿನಗಳು. ಇವತ್ತಿನ ದಿನ ನೀವು ಇತಿಹಾಸದಲ್ಲಿ ಬರೆದಿಟ್ಕೋಬೇಕು. ಇವತ್ತೆಷ್ಟು ತಾರೀಕು? ಇನ್ನೆ ಮೇಲೆ ಇವತ್ತಿನಿಂದ ಹಿಡಿದು ಪ್ರತಿಯೊಬ್ಬರಿಗೂ ರೋಗ ರುಜಿನಗಳು ಪ್ರಾರಂಭವಾಗುತ್ತೆ. ಅಂದರೆ ಯಾವ ರೀತಿ ರೋಗ ರುಜಿನಗಳು ಪ್ರಾರಂಭವಾಗುತ್ತೆ ಅನ್ನೋದು ಭಯ ಅಂತಾರೆ. ಎಷ್ಟೋ ಜನ ಕೆಲವೊಂದು ವಿಚಾರ ಹೇಳ್ತಾರೆ, ರೀ ಮಾಧ್ಯಮದಲ್ಲಿ ಎಷ್ಟೋ ಜನ ಭಯ ಪಡಿಸ್ಬಿಡ್ತಾರೆ ರೀ, ಹೀಗಾಗ್ಬಿಡತ್ರಿ, ಹಾಗಾಗ್ಬಿಡುತ್ತೆ ಅಂತಾರೆ. ನೋಡಿ, ಒಂದು ವಿಚಾರ ಹೇಳ್ತೀನಿ, ಯಾವತ್ತೂ ಸ್ಪಷ್ಟೀಕರಣ ಪಡಿಸ್ಬೇಕು. ಪ್ರತಿಯೊಂದನ್ನು
ವಿಚಾರ ವಿಮರ್ಶೆ ಮಾಡ್ಕೊಳ್ಳೊಂದು ಇದನ್ನ ವಿಚಾರ ಹೀಗಿದೆ, ಇದಕ್ಕೆ ಧೈರ್ಯವಾಗಿ ನಿಂತ್ಕೊಳ್ಳಿ, ಇದಕ್ಕೆ ಎದುರು ನಿಂತ್ಕೊಳ್ಳೇಬೇಕಾಗಿದೆ. ಈ ಒಂದು ಸಂದರ್ಭವನ್ನು ಯಾವ ಕಾಲಕ್ಕೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯವಿಲ್ಲ. ಈ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದನ್ನು ಪರಿವರ್ತನೆ ಕೂಡ ನಾವು ಮಾಡ್ಕೋಬೇಕು. ಅದಕ್ಕೆ ವಿಮರ್ಶೆಯನ್ನು ನೀವುಗಳು ಮಾಡ್ಕೊತಾ ಇರಿ, ಪರಿವರ್ತನೆಯನ್ನು ನಾನು ಪರಿವರ್ತನೆ ಮಾಡ್ಕೊಡ್ತಾ ಇರ್ತೀನಿ. ಯಾಕೆಂದರೆ ದೈವ ನಂಬಿಕೆ ಅಪಾರವಾಗಿದ್ದಾಗ ಯಾವನು ಯಾವ ಕಾಲಕ್ಕೂ ಏನೂ ಅಲ್ಲಾಡ್ಸೋಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥ ದೈವ ನಂಬಿಕೆ ನೀವು ಇಟ್ಕೊಂಡ್ರೆ ಜಗತ್ತಲ್ಲಿ ಎಲ್ಲವನ್ನೂ ಸಾಧಿಸ್ಬೋದು, ಎಲ್ಲವನ್ನೂ ಗೆಲ್ಲಬಹುದು. ಆದರೆ ಎಲ್ಲವನ್ನೂ ಸಾಧಿಸ್ತಕ್ಕಂಥದ್ದು ಕಾಲಾಯ ತಸ್ಮೈ ನಮಃ ಅಂತ ಕಾಲಚಕ್ರವನ್ನು ತಿರುಗಿಸೋದು ಆ ಜಗನ್ಮಾತೆ ಒಬ್ಬಳೆ. ಅದಕ್ಕೆ ನೀವೆಲ್ಲ ಏನು ಮಾಡಬೇಕು, ಭಯಭೀತರಾಗಬಾರ್ದು. ಹೌದು, ಕರೆಕ್ಟ್, ನಾವೆಲ್ಲ ಕ್ಯೂ ಅಲ್ಲಿದ್ದೀವಿ. ಯಾವತ್ತಾದರೂ ಒಬ್ಬನ ಮುಂದೆ ಒಬ್ಬನ ಹಿಂದೆ, ಒಬ್ಬನ ಮೊದಲು ಒಬ್ಬನ ಆಮೇಲೆ, ಹೀಗೆ ಆಗ್ತಾ ಇರತಕ್ಕಂಥ ವಿನಾಶದಲ್ಲಿ ಪ್ರತಿಯೊಬ್ಬರು ಪಾಲ್ದಾರರು. ಆದರೆ ಆ ಪಾಲ್ದಾರಕ್ಕೆ ಋಣ ಎಷ್ಟವರೆಗೂ ಇರುತ್ತೆ. ಋಣಾನುಬಂಧ ರೂಪೇಣ ಪಶುಪತಿ ಪತ್ನಿ ಸುಧಾಲಯ. ಆಲಯವನ್ನು ಸೇರೋಕ್ಕೆ ಮೊದಲು ಜಗತ್ತು ಏನಾಗುತ್ತೆ? ನಾನು ಒಂದೊಂದ್ಸಲ ಯೋಚನೆ ಮಾಡ್ತೀನಿ, ಜಗತ್ತಲ್ಲೆಲ್ಲಾನು ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಜನವು ನನ್ನ ಮೇಲೆ ಆ ಒಂದು ವಿಶ್ವಾಸ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಸಾಧಾರಣವಾಗಿ ನಾನು ರೋಡಲ್ಲಿ ನಡ್ಕೊಂಡು ಹೊತ್ತಾಕಿದಾಗ ಪ್ರತಿಯೊಬ್ಬರಲ್ಲೂ ನಿಜವಾಗ್ಲೂ ನಂಬಿಕೆ ಅಂದರೆ ಒಬ್ಬ ಸಾಧಾರಣ ವ್ಯಕ್ತಿ ಇದ್ದಾಗಲೇ ನಂಬಿಕೆ ಇಟ್ಕೊಂಡಿದ್ರಲ್ಲ ಅಂಥವ್ರನ್ನ ಜಾಸ್ತಿ ನಂಬ್ತೀನಿ. ಕೆಲವರು ಮಣೆ ಹಾಕಿದ್ರೆ ಓಹೋ ಇವ್ರು ಜೋರಾಗಿದ್ದಾರೆ, ಇವ್ರು ನಂಬೋದು ಅನ್ನೋ ಭೀತಿ. ಯಾವತ್ತೂ ತಿಳ್ಕೊಳ್ಳಿ, ಒಳ ಭಕ್ತಿಯನ್ನು ಒಳ ನಂಬಿಕೆಯನ್ನು ಯಾವ ಕಾಲಕ್ಕೂ ಯಾರಿಂದ ಕೆಡ್ಸಕ್ಕೆ ಸಾಧ್ಯವಿಲ್ಲ. ಯಾವಾಗ ಸಣ್ಣ ವ್ಯಕ್ತಿ ಆಗಿರ್ತಾನೆ ಆವಾಗಲೂ ಒಂದೇ ನಂಬಿಕೆ ಇಟ್ಕೊಂಡಿರ್ತಾರೆ, ಕೊನೆ ಕಾಲದಲ್ಲಿ ಅವನ ಹತ್ರ ಏನೂ ಇರಲ್ಲ ಅಂಥ ಸಮಯದಲ್ಲೂ ಅದೇ ನಂಬಿಕೆ ಇಟ್ಕೊಂಡಿರ್ತಾರೆ. ಅವನೇ ನಿಜವಾದ ನಂಬಿಕಸ್ಥ. ಅಂಥ ಒಂದು ನಂಬಿಕೆ ಇಟ್ಕೊಂಡಿರೋ ಎಷ್ಟೋ ಜನಕ್ಕೆ ವೀಕ್ಷಣಾಪೂರ್ವಕವಾಗಿ ಇವತ್ತು ಹೇಳ್ತೀನಿ. ನಾನು ಹೇಳ್ತಕ್ಕಂಥ ವಿಚಾರ ಗಮನ ಇಟ್ಟು ಕೇಳ್ಕೊಳ್ಳಿ. ಹೇಳಕ್ಕೆ ನೀವು ಕಾಯಬೇಕು, ನಾನು ಹೇಳಕ್ಕೆ ಸಮಯ ನನಗೆ ನಿನಗೆ ಜೊತೆಗೆ ಬೇಕು ಅಂತ ಹೇಳ್ತಾ ಇದ್ದಾರೆ ಜಗತ್ತು. ಅದಕ್ಕೆ ಇಂಥ ಒಂದು ಜಗತ್ತಲ್ಲಿ ನಾವು ಬಾಳ್ತಾ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥ ಸಮಯ, ಆ ಸಮಯದಲ್ಲಿ ಏನೇನಾಗತ್ತೆ, ಈ ಕ್ಷಣದಲ್ಲಿ ಏನಾಗುತ್ತೆ, ಆ ಕ್ಷಣದಲ್ಲಿ ಏನಾಗುತ್ತೆ, ಮರುಕ್ಷಣ ಏನಾಗುತ್ತೆ ಅನ್ನೋದು ಕ್ವಶ್ಚನ್ ಮಾರ್ಕ್ ಆಗಿ ಉಳಿದೋಗಿದೆ.